ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ದ ಯುವಕನೊಬ್ಬ ತನ್ನ ಫ್ರೆಂಡ್ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ. ಫ್ರೆಂಡ್ ಅಂದ್ರೆ ಹುಡುಗಿ, ಇಲ್ಲಿ ಹುಡುಗ ಅಲ್ಲ. ಪ್ರೀತಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ವೈಮನಸ್ಸು ಉಂಟಾಗಿದ್ರಿಂದ ಕಾರ್ನಲ್ಲಿ ಬಂದ ನವೀನ್ ಅನ್ನೋ ಯುವಕ ತನ್ನ ಫ್ರೆಂಡ್ಗೆ ಹಿಗ್ಗಾಮುಗ್ಗ ಹೊಡೆದಿದ್ದಾನೆ. ಈ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಪೊಲೀಸರು ತಕ್ಷಣ ಕ್ರಮ ತೆಗೆದುಕೊಂಡು ಆರೋಪಿ ನವೀನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿರೋ ಯುವಕನೊಬ್ಬ ಪ್ರೀತಿ ವಿಚಾರಕ್ಕೆ ನಡು ರಸ್ತೆಯಲ್ಲೇ ಯುವತಿ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಬೆಂಗಳೂರಿನ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿದೆ. PG ಸಮೀಪ ಕಾರ್ನಲ್ಲಿ ಬಂದ ಯುವಕ ಯುವತಿಗೆ ಹಿಗ್ಗಾಮುಗ್ಗ ಹೊಡಿತಾನೆ. ಈ ದೃಶ್ಯ CC ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಮಾಹಿತಿ ಪಡೆದ ಪೊಲೀಸರು ಆರೋಪಿಯನ್ನು ತಕ್ಷಣ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಸಂತ್ರಸ್ತ ಯುವತಿಗೆ 2024ರಲ್ಲಿ ಇನ್ಸ್ಟಾಗ್ರಾಮಿನ ಮೂಲಕ ಇವನು ಪರಿಚಯ ಆಗಿರ್ತಾನೆ. ಪರಿಚಯ ಆದ್ಮೇಲೆ ಇಬ್ಬರ ನಡುವೆ ಫೋನ್ ಕಾಲ್ಸ್ ಮತ್ತು ಮೆಸೇಜ್ ಮೂಲಕ ಕಾಂಟ್ಯಾಕ್ಟ್ ಮುಂದುವರೆದಿರುತ್ತೆ. ಆದ್ರೆ ಈ ನವೀನ್ ಆ ಯುವತಿಯನ್ನ ಲವ್ ಮಾಡಬೇಕು ಅಂತ ಫೋರ್ಸ್ ಮಾಡ್ತಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಇದರಿಂದಾಗಿ ಇಬ್ಬರ ನಡುವೆ ಪ್ರೀತಿ ಮತ್ತು ಹಣಕಾಸಿನ ವಿಚಾರವಾಗಿ ವೈಮನಸ್ಸು ಉಂಟಾಗಿರುತ್ತೆ. ಹಣಕಾಸಿನ ವ್ಯವಹಾರ ಏನ್ ನಡೆದಿದೆ, ಕೊಡೋದು ತಗೊಳ್ಳೋದು ಎಷ್ಟಿದೆ ಅನ್ನೋದು ಗೊತ್ತಿಲ್ಲ. ಮೊನ್ನೆ ಸೋಮವಾರ ಏನಾಗುತ್ತಂದ್ರೆ ಜ್ಞಾನ ಭಾರತಿಯಲ್ಲಿರೋ ಯುವತಿಯ PG ಸಮೀಪ ಕಾರ್ನಲ್ಲಿ ಬಂದ ನವೀನ್ ಹಾರನ್ ಹೊಡೆದು ಯುವತಿಯನ್ನ ಕರೆಯೋದಕ್ಕೆ ಟ್ರೈ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆ ಯುವತಿಯ ಸ್ನೇಹಿತೆ ಪೊಲೀಸರಿಗೆ ಕಾಲ್ ಮಾಡೋದಾಗಿ ಹೇಳ್ತಾಳೆ. ಈ ನಡುವೆ ಕಾರ್ನಿಂದ ಇಳಿದು ಬಂದ ನವೀನು ತನ್ನ ಫ್ರೆಂಡ್ನ ವ್ಯಾನಿಟಿ ಬ್ಯಾಗ್ನ ಕಿತ್ಕೊಂಡು ಅದರೊಳಗೆ ಏನೋ ಹುಡುಕಾಡಿ ಯುವತಿಯನ್ನ ಎಳೆದಾಡ್ತಾನೆ, ಮನಸ್ಸಿಗೆ ಬಂದಂಗೆ ಹೊಡಿತಾನೆ. ಈ ಘಟನೆ ಆದ್ಮೇಲೆ ಆರೋಪಿ ನವೀನು ಸ್ಥಳದಿಂದ ಎಸ್ಕೇಪ್ ಆಗ್ತಾನೆ. ಆದರೂ ಜ್ಞಾನ ಭಾರತಿ ಪೊಲೀಸರು ನವೀನ್ ಕುಮಾರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆನ್ಲೈನ್ ಫ್ರೆಂಡ್ಶಿಪ್ ಅನ್ನೋದು ಯಂಗ್ಸ್ಟರ್ಸ್ನ ಎಲ್ಲಿ ತನಕ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಸಿಕ್ಕಂತಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.